ಮಗು ಕತ್ತ ಕೊಡಿ ಚಿಕ್ಕಪ್ಪ. ಅಯ್ಯೋಯ್ಯೋ, ಆ ಭೂತ ಹತ್ರನೇ ಬಂದಿದೆ. ಏನಪ್ಪ ಮಾಡೋದು? ಆ ಬೊಂಬೆ ಕುತ್ತಿಗೆನ ನಾನೇ ಕತ್ತರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಈಗ ನನ್ನ ಕುತ್ತಿಗೆನೋ ಕಚ್ಚಕ್ಕಂತ ಕತ್ತರಿಸ್ಬಿಡುತ್ತೇನೋ. ಇದಕ್ಕೆಲ್ಲ ಮಂತ್ರವಾದಿ ಎತ್ತನೋ ಕಾರಣ. ಮೊನ್ನೆ ಬಿಟ್ಟು ಓಡಿಸ್ತಾಳೆ ಅಂತ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ನ ಮ್ಯಾಜಿಕ್ ಮಾಡಿ ಅವನ್ನ ಗೊಂಬೆ ಮಾಡ್ಬಿಡ್ತಿದ್ದೆ. ಪ್ಲೀಸ್ ಚಿಕ್ಕಪ್ಪ, ಈ ಗೊಂಬೆನ ಜೋಡಿಸ್ಕೊಡು. ನನ್ನ ಮಗುನ ಜೋಡಿಸ್ಕೊಡು. ಪ್ಲೀಸ್ ಜೋಡಿಸ್ಕೊಡು ಚಿಕ್ಕಪ್ಪ. ನಿಂಗೇನು ಮಾಡಲ್ಲ ನಾನು. ಅಳಬಾರ್ದು ಕಂದ. ನೀನು ಹೀಗೆ ಅಳ್ತಾ ಇದ್ರೆ ಗಂಟ್ಲೆಲ್ಲ ಕಟ್ಟುತ್ತೆ. ಅಮ್ಮ ಹೇಳ್ತಾ ಇದ್ದೀನಿ, ಅಮ್ಮನ ಮಾತು ಕೇಳೋದಿಲ್ವಾ ನೀನು? ಅಳ್ಬೇಡ ಮುದ್ದು, ನಾನು ನಿನ್ನೆ ಹೀಗೆ ಎತ್ಕೊಂಡಿರ್ತೀನಿ, ಸರಿನಾ? ಏನೇ ಇದು ರಾಗಿಣಿ, ವಿಚಿತ್ರವಾಗಿ ಆಡ್ತಿದ್ದಾಳಲ್ಲೇ. ಇರು, ಅದೇನಂತ ಕೇಳ್ತೀನಿ.
ನನ್ನ ಸೊಸೆ ನನ್ನ ಆಸೆಗೆಲ್ಲ ತಣ್ಣೀರು ಎರಚಿಬಿಟ್ಲಲ್ಲೇ. ಇಂಥ ಹುಚ್ಚಿದ ಮಕ್ಕಳಾದ್ರೂ ಹೇಗಾಗುತ್ತೆ ಹೇಳು? ಮುದುಕಿ ಲಕ್ಷಾಂತರ ರೂಪಾಯಿ ಹೊಡವೆ ನಮ್ಮ ಕೈ ಜಾರು ಹೋಯ್ತಲ್ಲೇ. ಅಮ್ಮ, ಇದು ತಲೆ ಚಚ್ಕೊಳ್ಳೋ ಸಮಯ ಅಲ್ಲ, ನಿನ್ನ ಸೊಸೆ ತಲೆ ಚಚ್ಕೊಳ್ಳೋ ಸಮಯ ಹತ್ರ ಬಂದಾಯ್ತು. ಏನೇ ಹೇಳ್ತಿದ್ದೆ ನೀನು? ಹೋನಮ್ಮ, ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಿದೆ. ಆ ಮುದುಕಿ ಒಡವೆ ಹೊಡ್ಕೊಳ್ಳೋದಕ್ಕೆ ಒಂದು ದಾರಿ ತೋರಿಸಿದ್ನಲ್ಲ, ಆ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳು. ಅಕ್ಕ ನೀನೇನು ಮಾತಾಡ್ತಿದ್ದೀವಿ ನನಗೆ ಅರ್ಥ ಆಗ್ತಿಲ್ಲ. ಪಾಪ ನಮ್ಮ ಅತ್ತಿಗೆಗೆ ಹುಚ್ಚಿಡ್ದಿದೆ. ಅವಳು ಭ್ರಮೆಯಲ್ಲಿ ತೇಲಾಡ್ತಾ ಇದ್ದಾಳೆ. ಹುಚ್ಚರಿಗೆ ಗಂಡ ಮಕ್ಕಳು ಅನ್ನೋ ಸೆಂಟಿಮೆಂಟ್ ಇರುತ್ತಾ? ಅವ್ರು ಸಂಸಾರ ಮಾಡೋಕ್ಕಾಗತ್ತಾ? ಒಂದು ವೇಳೆ ಅವಳು ಸಂಸಾರ ಮಾಡ್ತೀನಿ ಅಂದ್ರು, ಅಂತ ಹುಚ್ಚಿ ಜೊತೆ ಸಂಸಾರ ಮಾಡೋಂಥ ಕರ್ಮ ನಮ್ಮ ಅಣ್ಣನಿಗೇನು ಬಂದಿದೆ? ಅದಕ್ಕೆ ಅಣ್ಣನಿಂದ ಅವಳಿಗೆ ಡಿವೋರ್ಸ್ ಕೊಡಿಸ್ತಿದ್ದೀನಿ. ಅಕ್ಕ ಇಷ್ಟು ದಿನ ನೀನು ಹೇಳಿದ್ದೆಲ್ಲ ನನಗೆ ಓಕೆ ಅನ್ನಿಸ್ತಿತ್ತು. ಬಟ್ ಇವಾಗ ಈ ಡೈವರ್ಸ್ ವಿಷಯ ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ. ಈ ಸಾರಿ ಅತ್ತಿಗೆಗೆ ಮಕ್ಕಳು ಆಗೇ ಆಗುತ್ತೆ, ನೋಡ್ತಿರೋ. ನೀನೇನು ದೊಡ್ಡ ಜ್ಯೋತಿಷಿನಾ? ನಿಮ್ಮ ಅತ್ತಿಗೆಗೆ ಮಕ್ಕಳಾಗತ್ತೆ ಅಂತ ಕಾಯ್ತಾ ಕೂತ್ರೆ ಆ ನಿತ್ಯ ಮಗು ಹೆತ್ತು ಕೆಜಿಗಟ್ಲೆ ಒಡವೆನ ತನ್ನ ಬಾಯಿಗೆ ಹಾಕೋತಾಳಷ್ಟೇ. ಆಮೇಲೆ ನಾವು ಲೇಬರ್ ವಾರ್ಡ್ನಲ್ಲಿ ಟಿಪ್ಸ್ಗೋಸ್ಕರ ಕೈ ಒಡ್ಕೊಂಡು ನಿಂತ್ಕೋತಾರಲ್ಲ, ಅದೇ ರೀತಿ ನಾವು ಕೈ ಒಡ್ಡಿ ನಿಂತ್ಕೋಬೇಕಾಗತ್ತೆ. ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡಿರು. ರಾಗಿಣಿ, ನಿನ್ನ ಪ್ಲ್ಯಾನ್ ಏನೋ ಸಖತ್ತಾಗಿದೆ ಕಣೆ. ಆದರೆ ರಾಜೀವ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡೋದಕ್ಕೆ ಒಪ್ಕೋತಾರೆ ಅಂತ್ಯಾ? ಅಮ್ಮ, ಅದು ನನಗೂ ಗೊತ್ತು, ಅಷ್ಟು ಸುಲಭದ ವಿಷಯ ಅಲ್ಲ ಇದು ಅಂತ. ನಾವು ಏನೆಲ್ಲ ನೋಡಿದ್ದೀವೋ ಅಣ್ಣನಿಗೆ ಒಂದೆರಡು ಎಕ್ಸ್ಟ್ರಾ ಸೇರಿಸಿ ಹೇಳಿಬಿಟ್ರೆ ಆಗೋಯ್ತು. ಆದರೂ ಅದನ್ನೆಲ್ಲ ಅವ್ನು ನಂಬ್ತಾನೆ ಅಂತ ನನಗೆ ನಂಬಿಕೆ ಬರ್ತಿಲ್ಲ ಕಣೆ. ಅಫ್ಕೋರ್ಸ್, ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಅಣ್ಣ ಖಂಡಿತ ನಂಬಲ್ಲ. ನಾವು ಹೇಳ್ತಿರೋದು ಸತ್ಯ ಅಂತ ಗೊತ್ತಾಗಿ ಅವನಾಗವನೇ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಬೇಕು. ಹಾಗೆ ಮಾಡಬೇಕು ಅಂದರೆ ರಾಜೀವ ಇವಳು ವ್ಯವಸ್ಥೆನ ತನ್ನ ಕಣ್ಣಿಂದನೇ ನೋಡಬೇಕು, ಇವನು ಸಿಟ್ಟು ಬರಬೇಕು, ಇಂಥವ್ರ ಜೊತೆ ಸಂಸಾರ ಮಾಡಿದ್ರೆ ಜನಗಳ ಮುಂದೆ ಅವಮಾನ ಆಗುತ್ತಲ್ಲ ಅಂತ ಅವ್ನಿಗೆ ಅನ್ನಿಸ್ಬೇಕು. ಕೊನೆಗೆ ಅವಳ ಜೊತೆನಲ್ಲಿ ಸಂಸಾರ ಮಾಡೋಕ್ಕೆ ಅಸಹ್ಯ ಹುಟ್ಟಬೇಕು ಅಲ್ಲೇನೆ? ಎಸ್, ಎಕ್ಸಾಕ್ಟ್ಲಿ. ಹಾಗೆ ಮಾಡಿದ್ರೇನೆ ಅಣ್ಣಂಗೆ ಅತ್ತಿಗೆಯಿಂದ ಡಿವೋರ್ಸ್ ಕೊಡಿಸಿ ಹೊಸ ಅತ್ತಿಗೆನ ತರಕ್ಕಾಗೋದು. ಅಮ್ಮ, ನೀನಿವತ್ತಿಂದನೇ ಅತ್ತಿಗೆನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅವಳಿಗೆ ಹುಚ್ಚು ಕೆರಳಿದ ತಕ್ಷಣ ಅಣ್ಣನ ಕರ್ಕೊಂಡೋಗಿ ತೋರಿಸ್ಬೇಕು. ಹೌದು ಕಣೆ, ಈ ಕೆಲಸ ಆದಷ್ಟು ಬೇಗ ಆಗಬೇಕು. ಆ ರಾಜೀವ ಡಿವೋರ್ಸ್ ಪೇಪರ್ ಸೈನ್ ಹಾಕಿದಾಗೆ ಈ ದರಿದ್ರ ಲಕ್ಷ್ಮಣ ಮನೆ ಹೊರಗಡೆ ಹಾಕಿ ಅದೃಷ್ಟ ಲಕ್ಷ್ಮಣ ಮನೆ ತುಂಬಿಸ್ಕೊತೀನಿ. ನೋಡ್ತಾ ಇರು. ನೀನು ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೋ, ಮಿಕ್ಕಿದ್ದನ್ನ ನಾನು ನೋಡ್ಬೇಕು. ಇದೇನು ಪುಟ್ಟ ಮತ್ತೆ ಮತ್ತೆ ನೆನ್ಸ್ಕೊಂಡು ಅಳ್ತಾನೆ ಇದೆಯಲ್ಲ? ಇಲ್ಲ, ಅಳಬಾರ್ದು. ಇಲ್ಲ, ನಂಗೆ ಆ ಗೊಂಬೆ ಬೇಕೇ ಬೇಕು. ಗೊಂಬೆ ಬೇಕೇ ಬೇಕು. ಏನು ಮಾಡೋದು? ಇನ್ನು ಎಕ್ಸಾಮೇ ಶುರುವಾಗಿಲ್ಲ. ಇಲ್ಲಿ ಬೇರೆ ನಿಮಗೆ ಹೇಳ್ಕೊಡೋರು ಯಾರೂ ಇಲ್ಲ. ಸಿಕ್ಕಿದೆ ಚಾನ್ಸ್ ಅಂತ ಮಜಾ ಮಾಡ್ಕೊಂಡಿದ್ಯಾ? ಚಿಂಟು ಬಸ್ಗೆ ಓಡಿಸ್ತಾನೆ ಇಲ್ಲ. ಅಷ್ಕೋಸ್ ಪೂರಿಗಡೆ ಪ್ಲೀಸ್ ನಿನ್ ಚಿಂಟು ಬ್ಯಾಗ್ ಒಳಗೆ ಹೋಗು.